ಕೃಷ್ಣ, ನಿಜವಾದ ಶ್ರೀಮಂತ ಯಾರು? ಯಾರು ತಮ್ಮ ಜೀವನದಲ್ಲಿ ನಿಯತ್ತಾಗಿ ಸಂಪಾದನೆ ಮಾಡಿ ನ್ಯಾಯವಾಗಿ ಅದನ್ನು ಖರ್ಚು ಮಾಡುತ್ತಾರೋ ಅವರೇ ನಿಜವಾದ ಶ್ರೀಮಂತರು. ದಾನವೆಂದರೆ ಏನು ಕೃಷ್ಣ? ಯಾರು ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಅವಶ್ಯಕತೆ ಇರುವವರಿಗೆ ಮಾತ್ರ ಕೊಡುತ್ತಾರೋ ಅದನ್ನ ದಾನ ಎಂದು ಕರೆಯುತ್ತಾರೆ. ಕೃಷ್ಣ, ಪಾಪ ಪುಣ್ಯ ಎಂದರೇನು? ಒಳ್ಳೆಯ ಕೆಲಸಗಳಿಗೆ ಸಿಗುವ ಫಲವೇ ಪುಣ್ಯ, ಕೆಟ್ಟ ಕೆಲಸಗಳಿಗೆ ಸಿಗುವ ಫಲವೇ ಪಾಪ. ಈ ಪಾಪ ಪುಣ್ಯಗಳ ಉದ್ದೇಶವೇನು ಕೃಷ್ಣ? ಪುಣ್ಯ ಗಳಿಸಿದವರು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ತಮ್ಮ ಪುಣ್ಯ ಫಲವನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಜನ್ಮ ತಾಳುತ್ತಾರೆ. ಅದೇ ರೀತಿ ಪಾಪ ಮಾಡಿದವರು ಸತ್ತ ಮೇಲೆ ನರಕಕ್ಕೆ ಹೋಗಿ ಅಲ್ಲಿ ತಮ್ಮ ಪಾಪದ ಫಲವನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಜನ್ಮ ತಾಳುತ್ತಾರೆ, ಮರುಜನ್ಮವನ್ನ ಪಡೆಯುತ್ತಿರುತ್ತಾರೆ. ಹಾಗಾದರೆ ನಿನ್ನ ಲೋಕ ಎಲ್ಲಿದೆ? ನಿನ್ನನ್ನು ಸೇರುವುದು ಹೇಗೆ ಕೃಷ್ಣ? ಅದನ್ನ ನಾಳೆ ಹೇಳ್ತೀನಿ.